ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯಾವಾಗಲೂ ಮನೆಯಲ್ಲಿ ಮಾಡಿದಂತಹ ರೆಸಿಪಿಗಳನ್ನ ತೋರಿಸ್ತಾ ಇದ್ದೆ. ಇವತ್ತು ಸ್ವಲ್ಪ ಡಿಫರೆಂಟ್ ಆಗಿರಲಿ ಅಂತ ಹೋಟೆಲಲ್ಲಿ ಮಾಡುವಂತಹ ಮಸಾಲಾ ದೋಸೆ ರೆಸಿಪಿಯನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಶಿವಳ್ಳಿ ರೆಸ್ಟೋರೆಂಟಲ್ಲಿ ಸಿಗುವಂತಹ ಮಸಾಲಾ ದೋಸೆ ತುಂಬ ಜನರಿಗೆ ಅಚ್ಚುಮೆಚ್ಚು. ಅಲ್ಲಿ ಮಾಡುವಂತಹ ಮಸಾಲಾ ದೋಸೆಯನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂತಹ ವಿಧಾನವನ್ನ ನಾನಿವತ್ತು ಅವರ ಹತ್ರನೇ ಕೇಳಿ ತಿಳಿದು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇದನ್ನ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ 1 ಕೆಜಿ ಆಗುವಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದಾರೆ. ಮನೆಯಲ್ಲಿ ಬೇಕಾಗುವಷ್ಟು ಪ್ರಮಾಣದಲ್ಲಿ ತೋರಿಸಿ ಅಂತ ಕೇಳಿದ್ದೆ. ಹಾಗಾಗಿ ಅವರು ಸ್ವಲ್ಪ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. 1 ಕೆಜಿ ಆಗುವಷ್ಟು ದೋಸೆ ಅಕ್ಕಿಯನ್ನು ಹಾಕಿದ್ದಾರೆ. ಈಗ ಅದಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಮೆಂತೆಕಾಳು. ಮೆಂತೆಕಾಳು ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ, ಜಾಸ್ತಿ ಆದರೆ ಕಹಿ ಆಗ್ತದೆ ಅಂತ ಹೇಳಿದರು. ಅದಕ್ಕೆ ಅದೇ ಪಾತ್ರೆಯಲ್ಲಿ 1/4 ಭಾಗದಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದಾರೆ. ಅಂದರೆ 1 ಕೆಜಿ ಅಕ್ಕಿಯನ್ನು ತಗೊಂಡ್ರೆ 1/4 ಕೆಜಿ ಆಗುವಷ್ಟು ಉದ್ದಿನ ಬೇಳೆ. ನಂತರ ರವೆ, ಎಷ್ಟು ಅಕ್ಕಿಯನ್ನು ತಗೊಳ್ತೀರಾ ಅಷ್ಟೇ ಪ್ರಮಾಣದಲ್ಲಿ ರವೆಯನ್ನು ಸೇರಿಸಬೇಕಂತೆ. ಉಪ್ಪಿಟ್ಟಿನ ರವೆಯನ್ನು ತಗೊಂಡಿದ್ದಾರೆ, ಹಸಿಯಾಗಿರುವಂತಹ ರವೆ, ಹುರಿದಿಲ್ಲ ಅದು. ನಂತರ ಅರ್ಧ ಕೆಜಿ ಆಗುವಷ್ಟು ಅಕ್ಕಿ ಹಿಟ್ಟು ಚೆನ್ನಾಗಿ ತೊಳೆದು 4 ಗಂಟೆ ಹೊತ್ತು ನೆನೆದ ನಂತರ ಗ್ರೈಂಡ್ರಲ್ಲಿ ಎರಡನ್ನು ಸಪ್ರೇಟ್ ಆಗಿ ರುಬ್ಕೊಳ್ತಾರೆ. ನಂತರ ಮರುದಿವಸ ಅದಕ್ಕೆ ಬೇಕಾದಂತಹ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ, ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿ ದೋಸೆಯನ್ನು ಮಾಡ್ತಾರೆ ಅಂತ ಹೇಳಿದರು. ನಂತರ ಆಲೂಗಡ್ಡೆ ಪಲ್ಯವನ್ನು ಮಾಡಲಿಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ರೆಡಿ ಇಟ್ಕೊಂಡಿರ್ತಾರೆ. ಹಾಗೆ ಒಗ್ಗರಣೆಯನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಬೇಕಾದ ಹಾಗೆ ಅದನ್ನು ಮಿಕ್ಸ್ ಮಾಡಿ ಪಲ್ಯವನ್ನು ರೆಡಿ ಮಾಡ್ತಾರೆ. ಆಲೂಗಡ್ಡೆಯನ್ನು ಪುಡಿ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ರೆಡಿ ಮಾಡಿಟ್ಟಿರುವಂತಹ ಈರುಳ್ಳಿಯ ಪಲ್ಯ ಏನಿದೆ ಅದನ್ನು ಹಾಕ್ತಾ ಇದ್ದಾರೆ. ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿಯನ್ನು ಒಗ್ಗರಣೆ ಹಾಕಿ ಹುರಿದು ತೆಗೆದಿಟ್ಕೊಂಡಿರ್ತಾರೆ. ಅದಕ್ಕೆ ಉಪ್ಪನ್ನೆಲ್ಲ ಹಾಕಿರ್ತಾರೆ ಈರುಳ್ಳಿ ಪಲ್ಯಕ್ಕೆ. ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ತಾರೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಮತ್ತು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯವನ್ನು ರೆಡಿ ಮಾಡ್ಕೊಳ್ತಾರೆ. ತುಂಬಾ ಸಿಂಪಲ್ ಇದೆ. ಎಷ್ಟು ಬೇಗ ನೀವು ಪಲ್ಯವನ್ನು ಮಾಡಿದ್ರಿ, ನಾವು ಮನೆಯಲ್ಲಾದರೆ ಒಂದು ಅರ್ಧ ಗಂಟೆ ಆದರೂ ಬೇಕಾಗ್ತಿತ್ತು ಅಂತ ನಾನು ಹೇಳ್ತಾ ಇದ್ದೆ ಅವ್ರ ಹತ್ರ. ಎಲ್ಲ ರೆಡಿ ಇತ್ತು, ಪಟ್ ಅಂತ ಮಿಕ್ಸ್ ಮಾಡಿಕೊಂಡ್ರು. ನನಗೆ ಇದನ್ನೆಲ್ಲ ರೆಡಿ ಮಾಡಿದ ವಿಡಿಯೋವನ್ನು ಮಾಡಲಿಕ್ಕೆ ಆಗಲಿಲ್ಲ. ನಂತರ ಅದಕ್ಕೆ ಹಚ್ಚುವಂತಹ ಚಟ್ನಿಯನ್ನು ತೋರಿಸ್ತಾ ಇದ್ದಾರೆ. ಹಸಿ ಕಾಯಿ ತುರಿ 1 ಕಪ್ ಆಗುವಷ್ಟು, ಅದಕ್ಕೆ 1 ಟೀ ಚಮಚ ಆಗುವಷ್ಟು ಜೀರಿಗೆ, ಒಂದು ಸ್ವಲ್ಪ ಕಾಳುಮೆಣಸು, ಹಾಗೆ ಒಂದು 10-12 ಬೆಳ್ಳುಳ್ಳಿಯನ್ನು ಹಾಕಿದ್ದಾರೆ. ಬೆಳ್ಳುಳ್ಳಿ ಎಲ್ಲ ಸಲ ಅಲ್ಲಿ ಹಾಕೋದಿಲ್ಲ ಅಂತೆ, ಕೆಲವೊಮ್ಮೆ ಬೆಳ್ಳುಳ್ಳಿ ಹಾಕದೆ ಮಾಡ್ತಾರಂತೆ. ಹಾಗಾಗಿ ಇಲ್ಲಿ ಹಸಿರು ಚಟ್ನಿಯನ್ನು ಮಾಡ್ತೇವೆ ಅಂತ ಹೇಳಿದರು. ಹಾಗೆ ಬೆಳ್ಳುಳ್ಳಿ ಹಾಕದೇ ಇದ್ದಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲವನ್ನು ಕೂಡ ಹಾಕ್ತಾರೆ. ಬೆಳ್ಳುಳ್ಳಿ ಒಂದು ಹಾಕೋದಿಲ್ಲ ಅಷ್ಟೇ. ಕೆಲವೊಬ್ಬರು ಬೆಳ್ಳುಳ್ಳಿಯನ್ನು ತಿನ್ನದೇ ಇರೋರು ಬರ್ತಾರಲ್ಲ, ಹಾಗಾಗಿ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ತೇವೆ. ಆದರೆ ಮಸಾಲ ದೋಸೆಗೆ ಬೆಳ್ಳುಳ್ಳಿ ತುಂಬ ಜನರಿಗೆ ಇಷ್ಟ ಆಗ್ತದೆ. ಅದನ್ನು ಕೂಡ ಮಾಡಿ ಇಟ್ಕೊಂಡಿರ್ತೇವೆ. ಬೆಳ್ಳುಳ್ಳಿ ಬೇಡ ಅಂದವರಿಗೆ ಹಾಗೆ ಬೆಳ್ಳುಳ್ಳಿ ಹಾಕದೇ ಇರುವಂತಹ ಚಟ್ನಿಯನ್ನು ಹಾಕಿ ಮಾಡಿಕೊಡ್ತೇವೆ ಅಂತ ಹೇಳಿದರು. ಹಸಿಮೆಣಸು ಖಾರವಾಗಿತ್ತು, ಚಟ್ನಿ ಖಾರ ಆಗೋದಿಲ್ವ ಅಂತ ಕೇಳಿದೆ. ಅಲ್ಲಿ ಆಲೂಗಡ್ಡೆ ಪಲ್ಯ ಹಾಗೆ ತುಪ್ಪವನ್ನು ಹಾಕಿ ಮಾಡ್ತಾ ಇರೋದ್ರಿಂದ ಅದು ಚಟ್ನಿ ಜಾಸ್ತಿ ಖಾರ ಹೊಡೆಯೋದಿಲ್ಲ ಅಂತ ಹೇಳಿದರು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವಾಗಲೂ ಕ್ಲೀನಿಂಗಿಗೆ ತುಂಬ ಮಹತ್ವವನ್ನು ಕೊಡ್ತಾರೆ. ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತಾರೆ. 2-2 ಗಂಟೆಗೆ ಒಮ್ಮೆ ಚೆನ್ನಾಗಿ ಎಲ್ಲ ತೊಳೆದು ಗುಡಿಸಿ ಚೊಕ್ಕ ಮಾಡ್ಕೊಳ್ತಾನೆ ಇರ್ತಾರೆ. ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇದ್ದೆ, ಹಾಗಾಗಿ ಎಲ್ಲವನ್ನು ನೋಡ್ಕೊಂಡು ಬಂದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ದೋಸೆ ಹಿಟ್ಟನ್ನು ಹುಯ್ದು ಎಲ್ರಿಗೂ ಸರ್ವ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ದೋಸೆಯನ್ನು ಪಟ ಅಂತ ಹಾಕ್ತಾ ಇದ್ದಾರೆ ನೋಡಿ. ಮೇಲ್ಗಡೆಯಿಂದ ಕೆಂಪು ಚಟ್ನಿಯ ಬದಲಿಗೆ ಇಲ್ಲಿ ಹಸಿರು ಚಟ್ನಿ ಫೇಮಸ್. ಚಟ್ನಿಯನ್ನು ಸವರಿ ಆಲೂಗಡ್ಡೆ ಪಲ್ಯವನ್ನು ಇಟ್ಟು ಮೇಲ್ಗಡೆಯಿಂದ ತುಪ್ಪವನ್ನು ಹಾಕಿ ಹೊಂಬಣ್ಣ ಬರುವ ತನಕ ಬೇಯಿಸಿ ತೆಕ್ಕೊಂಡ್ರೆ ಬಿಸಿ ಬಿಸಿಯಾದ ಶಿವಳ್ಳಿ ರೆಸ್ಟೋರೆಂಟ್ ಶೈಲಿಯ ಮಸಾಲ ದೋಸೆ ರೆಡಿ ಆಗ್ತದೆ. ಖಂಡಿತ ಈ ವಿಧಾನವನ್ನು ಫಾಲೋ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ನೀವು ಗಮನಿಸಿದ್ರಾ, ಇಲ್ಲಿ ಹಾಕುವ ಹಸಿರು ಚಟ್ನಿಗೆ ಅವರು ಹುಣಸೆ ಹಣ್ಣನ್ನು ಹಾಕಿಲ್ಲ. ಯಾಕಂದರೆ ದೋಸೆ ಹಿಟ್ಟು ಹುಳಿಯಾಗಿದ್ದಾಗ ಹುಣಸೆ ಹಣ್ಣು ಹಾಕಿದರೆ ಹುಳಿ ಇನ್ನೂ ಜಾಸ್ತಿ ಆಗ್ತದೆ ಅಂತ. ಇಲ್ಲಿನ ಮಸಾಲೆ ದೋಸೆ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗ್ಬೋದು. ಖಂಡಿತ ಶಿವಳ್ಳಿ ರೆಸ್ಟೋರೆಂಟ್ಗೆ ಒಮ್ಮೆ ಭೇಟಿ ನೀಡಿ. ಶಿವಳ್ಳಿ ರೆಸ್ಟೋರೆಂಟ್ ಎಲ್ಲಿದೆ, ಅಲ್ಲಿನ ಪರಿಸರ ಹೇಗಿದೆ, ಅಲ್ಲಿ ಏನೆಲ್ಲ ತಿನ್ನಲಿಕ್ಕೆ ಸಿಗ್ತದೆ ಅನ್ನುವಂತಹ ಒಂದು ವಿಡಿಯೋ ನೆಕ್ಸ್ಟ್ ಬರ್ತಾ ಇದೆ. ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋವನ್ನು ಕೂಡ ನೋಡಿ. ಹಾಗೆ ಇಲ್ಲಿನ ಹಲವಾರು ಫೇಮಸ್ ರೆಸಿಪಿಗಳನ್ನು ಕೂಡ ನಾನು ಈಗಾಗಲೇ ರೆಕಾರ್ಡ್ ಮಾಡಿ ತಂದಿದ್ದೇನೆ. ಅದನ್ನು ಕೂಡ ನೆಕ್ಸ್ಟ್ ಒಂದೊಂದಾಗಿ ಪ್ರಸಾರವನ್ನು ಮಾಡ್ತೇನೆ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.